ದೂರುದಾರ ಸ್ನೇಹಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆ ಸರಿಯಾಗಿ ಆಗ್ತಿಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ಸಿಬಿಐ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದ್ರು. ಅವರು ಅರ್ಜಿದಾರರು ಕೋರ್ಟ್ಗೆ ಬರೋ ದಿವಸ FIR ಕೂಡ ದಾಖಲಾಗಿರಲಿಲ್ಲ. ಹೆಂಗೆ ತನಿಖೆ ಸರಿ ಇಲ್ಲ ಅಂತ ಹೇಳ್ತಾ ತನಿಖೆಯನ್ನು ಪರಿಶೀಲಿಸಿರೋದು ಬರೀ ಒಬ್ಬರು ಇವತ್ತು, ಅದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಮೂರ್ತಿ ಅವರು ಪರಿಶೀಲನೆ ಮಾಡಿ ತೀರ್ಮಾನ ಕೊಟ್ಟಿದ್ದಾರೆ. ಸ್ನೇಹಿ ಕೃಷ್ಣ ಅವರ ಹಿಂದೆ ಇರುವಂತಹ ಷಡ್ಯಂತ್ರದ ಇರುವಂತಹ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಬಿಜೆಪಿ ನಾಯಕರು ಇದಕ್ಕೆ ಸಂತೋಷ ಪಡೋದು ಅಲ್ಲ ಅಂತ ಅಲ್ಲ, ಅವರೇ ಇದ್ರ ಹಿಂದೆ ಇರೋರಲ್ವಾ, ವಿರೋಧ ಪಕ್ಷದವರೇ ಇದ್ರ ಹಿಂದೆ ಇರೋರು. ಅದರಿಂದ ಅವ್ರು ಇದೆಲ್ಲ ಮಾತನ್ನು ಹೇಳ್ತಾರೆ. ಅವರ ರಾಜಕೀಯ ಇವತ್ತು ಬಯಲಾಗಿದೆ, ಜನ ತಿರಸ್ಕರಿಸಿದ್ದಾರೆ, ಕಾನೂನಲ್ಲೂ ಕೂಡ ತಿರಸ್ಕಾರಗೊಳ್ತಾರೆ. ಕೂಡ ಪ್ರಕರಣದಲ್ಲಿ ಇದೀಗ ಹೈಕೋರ್ಟ್ ರಿಲೀಫ್ ಅನ್ನು ನೀಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡೋದಕ್ಕೆ ಅವರ ಕಾನೂನು ಸಲಹೆಗಾರರಂಥ ಪೊನ್ನಣ್ಣ ಸರ್ ಇದ್ದಾರೆ. ಸರ್, ಇದೊಂದು CM ಸಿದ್ದರಾಮಯ್ಯ ಮುನ್ನಡೆ ಅಂತೀರಾ ಸರ್ ಈ ಕೇಸ್ನಲ್ಲಿ? ಇದು ಮುನ್ನಡೆ ಹಿನ್ನಡೆ ಹೇಳೋದಕ್ಕೆ ಇದು ಚುನಾವಣೆ ಅಲ್ಲ, ಕಾನೂನು ಪ್ರಕ್ರಿಯೆಗಳು. ಕಾನೂನು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ್ದೇವೆ. ಕಾನೂನಾತ್ಮಕ ತೀರ್ಪು ಬಂದಿದೆ. ಸಂವಿಧಾನ ಮತ್ತು ಕಾನೂನನ್ನು ಹಾಗೆ ತಲೆಬಾಗುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡ್ತಾ ಇದ್ವಿ. ಅದನ್ನೇ ಈ ಸತಿ ಕೂಡ ಮಾಡ್ತೀವಿ. ದೂರುದಾರ ಸ್ನೇಹಿ ಕೃಷ್ಣ ಅವರು ಲೋಕಾಯುಕ್ತ ತನಿಖೆ ಸರಿಯಾಗಿ ಆಗ್ತಿಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು CBI ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದರು. ಅದಕ್ಕೆ ಈಗ ಲೋಕಾಯುಕ್ತ ವರದಿ ಸರಿ ಇದೆ ಅನ್ನುವಂಥ ಮಾತನ್ನು ಜಡ್ಜ್ ಅವರು ಹೇಳಿರುವಂಥದ್ದು ಅಂತ ಆದೇಶ ಆಗಿದೆ. ನೋಡಿ, ಅವರು ಅರ್ಜಿದಾರರು ಕೋರ್ಟ್ಗೆ ಬರೋ ದಿವಸ FIR ಕೂಡ ದಾಖಲಾಗಿರಲಿಲ್ಲ. ಹೆಂಗೆ ತನಿಖೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು? ತನಿಖೆ ಆರಂಭ ಆಗಿಲ್ಲ, ತನಿಖೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥ ತನಿಖೆಯನ್ನು ಪರಿಶೀಲಿಸಿರೋದು ಬರೀ ಒಬ್ಬರು ಇವತ್ತು, ಅದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನ್ಯಾಯಮೂರ್ತಿ ಅವರು ಪರಿಶೀಲನೆ ಮಾಡಿ ತೀರ್ಮಾನ ಕೊಟ್ಟಿದ್ದಾರೆ. ನ್ಯಾಯಮಯ ಕೃಷ್ಣ ಹೇಳ್ದಂಗೆ ತನಿಖೆ ಮಾಡೋಕ್ಕಾಗೋದಿಲ್ಲ. ತನಿಖೆ ಪಾರದರ್ಶಕವಾಗಿ ನಡಿಬೇಕು, ಕಾನೂನಾತ್ಮಕವಾಗಿ ಆಗಬೇಕು, ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ನಾವು ಕೂಡ ಅದನ್ನು ಹೋಗ್ತೀವಿ. ಲೋಕಾಯುಕ್ತ ಸಂಸ್ಥೆ ಒಂದು ಸ್ವತಂತ್ರವಾದಂಥ ಸಂಸ್ಥೆ. ಆ ಸಂಸ್ಥೆಯ ಅಡಿನಲ್ಲಾಗಿರುವಂಥ ತನಿಖೆ ಸ್ವತಂತ್ರವಾಗಿ ನಡೆದಿದೆ ಅಂತ ಹೇಳುವಂಥದ್ದು ನಾವೆಲ್ಲರೂ ಕೂಡ ಒಪ್ಪಬೇಕಾಗುತ್ತೆ. ಅದನ್ನು ನ್ಯಾಯಾಲಯ ಕೂಡ ಹೇಳಿದೆ. ಸರ್, ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ನಮ್ಮದೇನು ಹೋರಾಟ ಇಲ್ಲ. ನಾವೀಗ ರಾಜ್ಯಪಾಲರ ಆದೇಶದ ಮೇಲೆ ಇನ್ನು ಮೇಲ್ಮನವಿ ಸಲ್ಲಿಸಿದ್ದೇವೆ. ಆ ಪ್ರಕರಣ ಇತ್ಯರ್ಥ ಆಗಬೇಕು, ಅದರಲ್ಲಿ ನಾವು ವಾದವನ್ನು ಮಾಡ್ತೀವಿ. ಸರ್, CM ಪತ್ನಿಯವರಿಗೆ ED ನೋಟಿಸ್ ಕೊಟ್ಟಿದೆ, ಅಥವಾ ಬೈರತಿ ಬಸವರಾಜ್ ಅವ್ರಿಗೂ ಕೊಟ್ಟಿದೆ. ಅವೆರಡು ಪ್ರಕರಣ ಬಾಕಿ ಇದೆ. ಅದರಲ್ಲಿ ರಾಜ್ಯಪಾಲರ ಒಂದು ಆದೇಶ ಮಾಡಿದ್ದು ಕೂಡ ಇನ್ನೂ ಬಾಕಿ ಇರುವಂಥ ಅಲ್ಲ, ED ಪ್ರಕರಣ ಬಾಕಿ ಇದೆ, ಅದು ವಾದ ಆಗಿಲ್ಲ, ಮತ್ತು ಇದು ಬಾಕಿ ಇದೆ. ಅದರಲ್ಲಿ ನಮ್ಮ ವಕೀಲರು ವಾದವನ್ನು ಮಾಡ್ತಾರೆ. ಈಗ ಸ್ನೇಹಿ ಕೃಷ್ಣ ಅವರ ಹಿಂದೆ ಇರುವಂತಹ ಷಡ್ಯಂತ್ರದ ಇರುವಂತಹ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಬಿಜೆಪಿ ನಾಯಕರು ಇದಕ್ಕೆ ಸಂತೋಷ ಪಡೋದು ಅಲ್ಲ ಅಂತ ಮಾತಾಡ್ತಾರೆ. ಅಲ್ಲ, ಅವರೇ ಇದ್ರ ಹಿಂದೆ ಇರೋರಲ್ವಾ, ವಿರೋಧ ಪಕ್ಷದವರೇ ಇದ್ರ ಹಿಂದೆ ಇರೋರು. ಅದರಿಂದ ಅವ್ರು ಇದೆಲ್ಲ ಮಾತನ್ನು ಹೇಳ್ತಾರೆ. ಅವರ ರಾಜಕೀಯ ಇವತ್ತು ಬಯಲಾಗಿದೆ, ಜನ ತಿರಸ್ಕರಿಸಿದ್ದಾರೆ, ಕಾನೂನಲ್ಲೂ ಕೂಡ ತಿರಸ್ಕಾರಗೊಳ್ತಾರೆ. ಅದರಿಂದ ಅವರು ಹೇಳುವಂಥದ್ದು ಹತಾಶರಾಗಿ ಈ ಮಾತನ್ನು ಹೇಳ್ತಾರೆ. ಮೈಸೂರು ಪಾದಯಾತ್ರೆ ಮಾಡಿದೆ ಸರ್, ಇವತ್ತು ಸೇವೆ ಕೊಡದೇ ಇರೋದರಿಂದ ಸಾಕಷ್ಟು ರಿಲೀಫ್ ಸಿಕ್ಕಂಗಾಗಿದೆ. ಮುಂದೆ ಯಾವ ರೀತಿ ವಿಶ್ವಾಸ ಇದೆ ಸರ್ ನಿಮಗೆ ಈ ಒಂದು ಕೇಸ್ನಲ್ಲಿ? ಅಲ್ಲ, ಮುಂದೆ ನೋಡೋಣ. ಇವತ್ತು ಈಗ ನಾವು ಕಾನೂನಾತ್ಮಕವಾದಂಥ ಮಾತುಗಳು ಮಾತ್ರ ಆಡಬೇಕಾಗುತ್ತೆ. ನಾನು ರಾಜಕೀಯವಾಗಿ ಮಾತಾಡೋಕ್ಕಾಗೋದಿಲ್ಲ. ಅದರಿಂದ ಯಾವ ತೀರ್ಪುಗಳು ಕೊಟ್ಟಾದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ನಾವು ತಲೆಬಾಗ್ತೀವಿ. ಕಳೆದ ಬಾರಿ ರಾಜ್ಯಪಾಲರ ಆದೇಶದ ಮೇಲೆ ನಮ್ಮ ವಿರುದ್ಧ ತೀರ್ಪು ಬಂತು, ತಲೆಬಾಗಿದ್ವಲ್ಲ. ಅದೇ ರೀತಿ ಈ ಸತಿ ಕೂಡ ಅದಕ್ಕೆ ತಲೆ ಸರ್, ಸುಪ್ರೀಂ ಕೋರ್ಟ್ಗೆ ಹೋಗೋ ವಿಚಾರವನ್ನು ಹೇಳ್ತಿದ್ದಾರೆ ಸ್ನೇಹಿ ಕೃಷ್ಣ ಅವರು. ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಹೋಗಲಿ, ಹೋಗಬಾರ್ದು ಅಂತ ನಾವು. ಇದಿಷ್ಟು CM ಕಾನೂನು ಸಲಹೆಗಾರರಂತ AS ಪೊನ್ನಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.